ಹಾಯ್ ನಮಸ್ಕಾರ. ಅಭಿರುಚಿ ವೆಜ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಕೆಸುವಿನ ದಂಟಿನಿಂದ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಳೆಗಾಲ ಬಂದಾಗ ಪತ್ರೊಡೆ ಎಲೆ ತುಂಬಾ ಬೆಳೆಯುತ್ತೆ. ಅಂಥ ಟೈಮಲ್ಲಿ ಪತ್ರೊಡೆ ಎಲೆಯಲ್ಲಿ ಪತ್ರೊಡೆ ಮಾಡ್ತೀವಲ್ಲ, ಅದರಲ್ಲಿ ದಂಟು ಉಳಿಯುತ್ತೆ. ಅದರಿಂದ ಈ ರೀತಿಯಾದಂತಹ ಮಜ್ಜಿಗೆ ಹುಳಿನ ಮಾಡ್ಬೋದು. ಈ ಪತ್ರೊಡೆ ಎಲೆ ಹಸಿರು ಬಣ್ಣದ ಕೂಡ ಬರುತ್ತೆ. ಈ ಪತ್ರೊಡೆ ಎಲೆ ಬಂದು ಕಪ್ಪು ಬಣ್ಣದ ದಂಟನ್ನು ಹೊಂದಿದೆ. ಇದು ಹೆಚ್ಚು ಬಾಯಿ ತುರ್ಸಲ್ಲ, ಆದ್ರೂ ನಾವು ಸ್ವಲ್ಪ ಹುಳಿಯನ್ನು ಉಪಯೋಗಿಸ್ತೀವಿ. ಇನ್ನು ನೀವೇನಾದರೂ ಹಸಿರು ಬಣ್ಣದ್ದು ದಂಟನ್ನು ಏನಾದ್ರು ಉಪಯೋಗಿಸ್ತಾ ಇದ್ರೆ ಸ್ವಲ್ಪ ಹೆಚ್ಚು ಹುಳಿನ ಹಾಕೊಳ್ಳಿ, ಯಾಕಂದ್ರೆ ಅದು ಸ್ವಲ್ಪ ತುರ್ಸತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಅಷ್ಟೊಂದು ತುರ್ಸೋದಿಲ್ಲ. ಯಾವಾಗಲೂ ಕಪ್ಪು ಕೆಸ ಇದ್ರೇನೆ, ಅಂದ್ರೆ ಕಪ್ಪು ಪತ್ರೊಡೆ ದಂಟಿನಿಂದನೇ ಮಾಡಿದ್ರೇನೆ ಚಂದ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ದಂಟನ್ನು ಚೆನ್ನಾಗಿ ತೊಳ್ಕೊಂಬಿಡಿ, ಮಣ್ಣಿರುತ್ತೆ. ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದ್ರ ಸಿಪ್ಪೆನ ಈ ರೀತಿಯಾಗಿ ತೆಗಿಬೇಕು. ಸಿಪ್ಪೆನ ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಇಟ್ಕೊಂಡು ನೀರಲ್ಲಿ ತೊಳ್ಕೊಬೇಕು. ಒಂದು 3 ಸಲ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಕ್ಕಿಟ್ಬಿಡಿ. ಒಂದು 15 ನಿಮಿಷ ಬೇಯಿಸ್ಬೇಕಾಗತ್ತೆ. ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕೊಂಡ್ರು ಪರವಾಗಿಲ್ಲ, ತುಂಬ ಜಾಸ್ತಿ ಹಾಕೋದು ಬೇಡ. ಈ ನೀರನ್ನ ಬಸ್ಬಿಡೋಣ ಆಮೇಲೆ, ಯಾಕಂದರೆ ತುರ್ಸಿದ್ರೆ ಬಾಯಿ ಕಷ್ಟ, ಅದಕ್ಕೋಸ್ಕರನೇ. ಈಗಿಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಹಾಗೆ ಜೀರಿಗೆ ಮೆಣಸನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ಇಲ್ಲಿ ದಂಟು ಬೆಂದಿದೆ. ಇದ್ರ ನೀರನ್ನ ನಾನು ಬಸಿದೇನು ಮಾಡಬಹುದು, ಆದ್ರೂ ನಾನು ಬಾಯಿ ತುರಿಸಬಹುದೇನೋ ಅಂತ ಹೇಳಿ ನೀರನ್ನು ಬಸ್ಬಿಟ್ಟಿದ್ದೀನಿ. ಪೂರ್ತಿ ನೀರನ್ನು ಬಸ್ದ ಮೇಲೆ ಇದನ್ನ ಆರಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆನೆ ಇದಕ್ಕೆ ರುಬ್ಬಿರುವಂತಹ ಕಾಯಿನ ಸೇರಿಸ್ಕೋಬೇಕು. ಬಿಸಿಯಾಗಿರುವಾಗ ಕಾಯಿ ರುಬ್ಬಿರೋದನ್ನ ಹಾಕಕ್ಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ಹಾಕಿ. ಇಲ್ಲಿ ನಾನು ಕಡ್ದಿರೋದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಕೂಡ ಕೊಡ್ಬೋದು. ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಾ ಇಲ್ಲ. ಇದು ಹಸಿ ಮಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಳೆಗಾಲದಲ್ಲಿ ಇಂತಹ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕೆಸುವಿನ ಎಲೆಯ ಉಪಯೋಗ ಹಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ನ ಬೃಂದಾವನ ವೈಟಿವ್ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ. ಕಮೆಂಟ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೋಡಿ ಬೆನಿಫಿಟ್ಸ್ನ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ದಾತು ಸುಖಿ ಭವ.